ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಸಾಂಪ್ರದಾಯಿಕ ಸಾಂಬಾರು ಪುಡಿ ಅಥವಾ ಸಾರಿನ ಪುಡಿನ ತೊಗೊಂಡು ಬಂದಿದ್ದೀನಿ. ಇದು ಆಲ್ ಇನ್ ಒನ್ ಸಾಂಬಾರು ಪೌಡರ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದನ್ನು ನಾವು ಸಾಂಬಾರು, ಸಾರು, ಗೊಜ್ಜು, ಪಲ್ಯ ಎಲ್ಲದಕ್ಕೂ ಉಪಯೋಗಿಸ್ತೀವಿ. ಮಾಡಿಟ್ಕೊಂಡ್ಬಿಟ್ರೆ ಒಂದು 6 ತಿಂಗಳವರೆಗೂ ಮಾತಾಡೋಂಗೆ ಇರಲ್ಲ. ಕೆಲವ್ರ ಮನೇಲಿ 6 ತಿಂಗಳು, ವರ್ಷ ಏರ್ ಟೈಟ್ ಕಂಟೈನರಲ್ಲಿ ಟೈಟಾಗಿ ನೀಟಾಗಿ ಮೇಂಟೈನ್ ಮಾಡಿದ್ರೆ ತುಂಬಾ ಫ್ರೆಶ್ಶಾಗೇ ಚೆನ್ನಾಗಿರುತ್ತೆ. ಇದು ಧನಿಯಾ. ನಾನು ಇಲ್ಲಿ 1.25 kg ಧನಿಯಾ ತೊಗೊಂಡಿದ್ದೀನಿ. ಇಲ್ಲಿ ಕರ್ಬೇವಿನ ಸೊಪ್ಪು ನೋಡಿ ನಾನು ಈ ಥರ ಒಣಗಿಸಿಟ್ಕೊಂಡಿದ್ದೀನಿ. ಇದು ಸಾಂಬಾರು ಪುಡಿ ಮಾಡಬೇಕು ಅಂದರೆ ಒಂದು 10-15 ದಿವಸದಿಂದ ನಾನು ಸ್ಟೋರ್ ಮಾಡ್ತೀನಿ ಇದನ್ನು. ಇದು ಗುಂಟೂರು ಮೆಣಸಿನ್ಕಾಯಿ. ಸೊ ನಾನು ಅರ್ಧ kg ತೊಗೊಂಡಿದ್ದೀನಿ ಗುಂಟೂರು. ಇನ್ನೊಂದು ಕವರಲ್ಲಿದೆ ಗುಂಟೂರು. ಇದು ಕೇರಳ ಮೆಣಸಿನ್ಕಾಯಿ ಅಂತಾರಲ್ಲ, ರೌಂಡ್ಗಿದೆ ನೋಡಿ. ಇದನ್ನು ಎಲ್ಲ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಸೊ ನಾನು ಮಿಕ್ಸ್ ಹಾಕ್ತೀನಿ ಎಲ್ಲ ಮೆಣಸಿನ್ಕಾಯಿನ. ಸೊ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ. ಸೊ ಇದು ನೋಡಿ, ಮಣ್ಣು ಕಟ್ಟಿದ ಮೆಣಸಿನ್ಕಾಯಿ ಅಂತಾರಲ್ಲ ಇದು. ಸೊ ಇದು ಒಂದು 1/4 kg ಇದೆ. ಸೊ ಹೆಸರು ಕಾಳು ಅದು ಕೂಡ 1/4 kg ಇದೆ. ಸೊ ನಾನು ಮಾಡಬೇಕಾಗಿರೋ ಸಾಮಾನೆಲ್ಲ ಇಲ್ಲೇ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ಇದು ಗುಂಟೂರು ಹೇಳಿದ್ನಲ್ಲ, 2 ಕವರಲ್ಲಿ ಇಟ್ಟಿದ್ದೆ ಗುಂಟೂರು ಅಂತ. ಸೊ ಅದು ಸೊ ಇಂಗು. ಸೊ ನಾನು ಮಾಡಬೇಕಾದ್ರೆ ಎಷ್ಟು ತೊಗೊಂಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ಮೆಣಸು ಉರಿತಾ ಇರ್ತೀವಲ್ಲ, ಅವಾಗ ಗೊತ್ತಾಗುತ್ತೆ ಎಷ್ಟು ತೊಗೊಂಡ್ವಿ ಅಂತ. ಮೆಂತ್ಯ ಸೊ ಇದೆಲ್ಲ ಹಾಕೋತಾ ಇದ್ದೀವಿ. ಅರಿಶಿನ ಕೂಡ, ಅರಿಶಿನ ಕೊಂಬು ಒಂದು 300 ಗ್ರಾಮ್ಸ್ ತೊಗೊಂಡಿದ್ದೀನಿ. ತೊಗರಿಬೇಳೆ ಇದು ಕೂಡ 1/4 kg ಇದೆ. ಎಲ್ಲ ಕ್ಲೀನ್ ಮಾಡಿ ನೋಡಿ ಇಟ್ಟಿದ್ದೀನಿ ಏನಾದರೂ ಇದೆಯಾ ಅಂತ. ಇವಾಗೇನೆಲ್ಲ ಕ್ಲೀನ್ಡೇ ಸಿಗುತ್ತೆ. ಉದ್ದಿನ ಬೇಳೆ ಉದ್ದಿನ ಕಾಳಾರು ಹಾಕ್ಬೋದು, ಉದ್ದಿನ ಬೇಳೆ ಆದರೂ ಹಾಕ್ಬೋದು. ಇದು ಕಡಲೆಕಾಳು. ಕಾಳುಗಳು ಹಾಕಿದ್ರೆ ಒಳ್ಳೆಯದು, ಸಿಪ್ಪೆ ಸಮೇತ. ಸಿಗಲಿಲ್ಲ ಅಂದರೆ ಬೇಳೆ ಹಾಕೋಬೇಕಷ್ಟೆ. ಜೀರಿಗೆ ಆಲ್ಮೋಸ್ಟ್ ಒಂದು ಅರ್ಧ kg ಅಷ್ಟು ಹಾಕೋತೀನಿ, ಹತ್ತತ್ರ. ಸೊ ನಾವು ಉರಿಬೇಕಾದ್ರೆ ಗೊತ್ತಾಗುತ್ತೆ ನಾವು ಎಷ್ಟು ತೊಗೊಂಡಿದ್ದೀವಿ ಏನು ಅಂತ. ಹಿಂಗು ತೋರಿಸಿದ್ನಲ್ವ, SSP ಹಿಂಗೆ ತೊಗೊಂಡಿದ್ದೀನಿ ನೋಡಿ. ಇದು ತುಂಬಾ ರುಚಿಯಾಗಿರುತ್ತೆ. ಸೊ ನಾವು ಮನೆಯಲ್ಲೇ ಮಾಡಿದ್ರೆ ನಮಗೆ ಒಂಥರ ಖುಷಿ ಅಲ್ವಾ ಮಾಡಿದ್ದು. ಸೊ ಅದರಿಂದ ಅಂಗಡಿಯಿಂದ ಎಷ್ಟು ತಂದರೂ ಅದು ಸಾಕಾಗೋದೇ ಇಲ್ಲ. ಸೊ ಇಲ್ಲಿ ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ, ಒಂದು ಅರ್ಧ ಗ್ಲಾಸ್ ರಾಜಮುಡಿ ಅಕ್ಕಿ. ಇದು ಆಪ್ಷನಲ್ಲು, ನಮ್ಮ ಅಜ್ಜಿ ಹಾಕ್ತಾಯಿದ್ರು, ಅದರಿಂದ ನಾನು ಹಾಕ್ತೀನಿ. ಇದು ನಮ್ಮ ಅಜ್ಜಿಯಿಂದನೇ ಕಲ್ತಿರೋದು. ನಾನು ತುಂಬ ವರ್ಷದಿಂದ ಮಾಡ್ತೀನಿ. ನಾನು ತುಂಬ ಚಿಕ್ಕ ಹುಡುಗಿಯಿಂದನೂ ಮಾಡ್ತೀನಿ ಸಾಂಬಾರು ಪುಡಿ. ಇದು ನೋಡಿ, ಇದು ಮಸಾಲೆ ಲೈಟಾಗಿ ತೊಗೊಂಡಿದ್ದೀನಿ. ಒಂದು 15 ಗ್ರಾಮ್ ಚಕ್ಕೆ, ಲವಂಗ, ಮೊಗ್ಗು ತೊಗೊಂಡಿದ್ದೀನಿ. ಅದು ಆಪ್ಷನಲ್, ನಿಮಗೆ ಬೇಕಾದರೆ ತೊಗೊಳ್ಳಿ, ಇಲ್ಲದ್ರೆ ಇಲ್ಲ. ಸೊ ನಾವು ನಮ್ಮ ಮನೇಲಿ ಉಪಯೋಗಿಸ್ತೀವಿ ಅದನ್ನು. ಸೊ ಇಲ್ಲೆಲ್ಲ ಹುರ್ಕೊಂಡು ಬರೋಣ ಬನ್ನಿ. ಕಡಲೆಕಾಳು ಹೇಳಿದ್ನಲ್ಲ, ಒಂದು 1/4 kg ತೊಗೊಂಡಿದ್ದೀನಿ ಅಂತ. ಕ್ಲೀನ್ ಮಾಡಿ ಎಲ್ಲ ಹುರ್ಕೋತಾ ಇದ್ದೀವಿ. ಇಲ್ಲಿ ತುಂಬ ಸೀದೋದಂಗೆ ಏನು ಹುರ್ಕೋಬಾರ್ದು. ಅದರಲ್ಲಿ ಅಕಸ್ಮಾತ್ ನೀರಿನಂಶ ಇರುತ್ತಲ್ಲ ಸ್ವಲ್ಪ, ಅದರಿಂದ ನಾವು ಅದು ಹುರ್ಕೋಬೇಕಷ್ಟೇ. ಸಾಂಬಾರು ಪುಡಿ, ಸಾರಿನ ಪುಡಿ ಹಾಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಹುರಿತಿದ್ದೀವಿ ಅಷ್ಟೇ. ಸೊ ಹೆಸರು ಕಾಳು ನೋಡಿ, ಎಲ್ಲ ಕ್ಲೀನ್ ಮಾಡಿ ನೋಡಿ ಎಲ್ಲ ಮಾಡಿ ಇಟ್ಟಿದ್ದೀನಿ ಕವರಲ್ಲಿ. ಸೊ ಇವಾಗೇನೆಲ್ಲ ಕ್ಲೀನೇ ಸಿಗುತ್ತಲ್ವ. ಇಲ್ಲಿ ನೋಡಿ, ಅರಿಶಿನ ನಾನು ಮೈಕ್ರೋವೇವ್ಗೆ ಹಾಕ್ತೀನಿ, ಬೇಗ ಆಗುತ್ತೆ. ಒಂದು 3 ನಿಮಿಷದಲ್ಲಿ ಚೆನ್ನಾಗಿ ಅರಳ್ಕೊಳ್ಬಿಡುತ್ತೆ. ಸೊ ಕುಟ್ಟಕ್ಕೆ ಈಸಿ ಆಗುತ್ತೆ. ಮೈಕ್ರೋವೇವ್ ಇಲ್ಲ ಅಂದರೆ ಬಾಣಲಿ ಕೂಡ ಹುರ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ನಾವು ಇದಾಗಿರೋದನ್ನ ಇದನ್ನು ಒಂದು ಕಲ್ಲಿನ ಸಹಾಯದಿಂದ ಕುಟ್ಕೋಬೇಕು ಇದನ್ನು. ಸೊ ಹೆಸರು ಕಾಳು ನೋಡಿ, ಇಲ್ಲಿ ಇದು ಹೇಳಿದ್ನಲ್ಲ 1/4 kg ತೊಗೊಂಡಿದ್ದೀನಿ. ಸೊ ಎಲ್ಲ ಒಂದು ದೊಡ್ಡ ಅಗಲವಾಗಿರೋ ಪಾತ್ರೆಗೆಲ್ಲ ಹಾಕೋತಾ ಇದ್ದೀನಿ. ಯಾಕಂದರೆ ತಣ್ಣಗಾಗಬೇಕಲ್ವ ನಾವು ಮಿಲ್ಗೆ ಹಾಕ್ಕೊಂಬರೋಕ್ಕೆ. ಅದರಿಂದ ಇದು ಕೂಡ 1/4 kg ತೊಗೊಂಡಿದ್ದೀನಿ ನೋಡಿ, ಉದ್ದಿನ ಬೇಳೆ. ಸೊ ಈ ರೀತಿ ಒಂದು ಸರಿ ಮಾಡಿ ನೀವು ಇಟ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲಿ ಮಾಡಿರೋ ಸಾಂಬಾರು ಪೌಡರು ತುಂಬಾ ಟೇಸ್ಟಿ ಇರುತ್ತೆ, ಅಂಗಡಿಯಿಂದಗಿಂತನೂ ಚೆನ್ನಾಗಿರುತ್ತೆ. ಉದ್ದಿನಬೇಳೆ ಕೂಡ ಆಯಿತು ನೋಡಿ. ತುಂಬ ಕೆಂಪಗೇನು ಉರಿಯೋದು ಬೇಡ, ನಾನು ಹೇಳಿದ್ನಲ್ವ ನಿಮಗೆ, ಸ್ವಲ್ಪ ಹುರ್ಕೊಂಡ್ರೆ ಸಾಕಷ್ಟೆ. ಅದರಲ್ಲಿರೋ ಮಾಯಿಶ್ಚರ್ ಹೋದರೆ ಸಾಕು. ತೊಗರಿಬೇಳೆ ಇದು ಕೂಡ 1/4 kg ಇದೆ. ಸೊ ನಮ್ಗೆ ಈ ರೀತಿ ಮಾಡಿ ಅಭ್ಯಾಸ. ಕೆಲವ್ರ ಮನೇಲಿ, ಅವ್ರ ಮನೇಲಿ ಯಾವ ರೀತಿ ಮಾಡ್ತಾರೆ ಆ ಥರ ಮಾಡ್ಕೋತಾರೆ. ಇದು ಧನಿಯಾ ಕೂಡ ನಾನು ಸ್ವಲ್ಪ ಮೈಕ್ರೋವೇವಲ್ಲೂ ಹುರಿತಾ ಇದ್ದೀನಿ. ಒಂದು 2 ಮಿನಿಟ್ಸ್ ಇಟ್ಟರೆ ಸಾಕು, 2 ನಿಮಿಷಕ್ಕೆ ಸಾಕು. ಸೊ ಬೇಗ ಆಗುತ್ತೆ. ಅದರಿಂದ ನಾನು ಮೈಕ್ರೋವೇವಲ್ಲೂ ಇಡ್ತಾ ಇರ್ತೀನಿ, ಇಲ್ಲಿ ಕೈಯಲ್ಲೂ ಹುರಿತೀನಿ. ಎಲ್ಲ ಒಂದು ಅರ್ಧ ಗಂಟೆಗೆಲ್ಲ ಹುರಿದು ಮುಗಿಸ್ಬಿಡ್ಬೋದು ಅವಾಗ. ನೋಡಿ, ತೊಗರಿಬೇಳೆ ಕೂಡ ಹುರ್ಕೋತಾ ಇದ್ದೀವಿ ಇಲ್ಲಿ. ಸಾಕಿಷ್ಟ ಆದರೆ ಅಕ್ಕಿ ತೊಗೊಂಡಿದ್ವಲ್ಲ ಒಂದು ಅರ್ಧ ಲೋಟ, ಸೊ ಅದು ಕೂಡ ಹುರ್ಕೋತಾ ಇದ್ದೀವಿ. ಸೊ ಈ ಸಾಂಬಾರು ಪುಡಿಗೆ ನಾವೇನು ರುಬ್ಬಿ ಏನೂ ಹಾಕೋದೇ ಬೇಕಾಗಲ್ಲ. ತರಕಾರಿ ಸಾರು, ಈ ಮೂಲಂಗಿ ಸಾರು ಎಲ್ಲ ಮಾಡ್ತೀವಲ್ಲ, ಬೇಳೆ ಸಾರಿಗೆಲ್ಲ ಎಲ್ಲ ತರಕಾರಿ ಎಲ್ಲ ಹಾಕಿ ಸಾಂಬಾರು ಪುಡಿ ಹಾಕಿ ಹುಣಸೆಹಣ್ಣು ಹಾಕಿ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ಅಷ್ಟೇ ಸಾಕು. ತೆಂಗಿನಕಾಯಿ ಎಲ್ಲ ರುಬ್ಬಾಕೋದು ಬೇಡ, ಅಷ್ಟು ಚೆನ್ನಾಗಿರುತ್ತೆ ಸಾರು. ಸೊ ನೋಡಿ, ಅಕ್ಕಿ ಕೂಡ ಹುರಿದಿಟ್ಕೋತಾ ಇದ್ದೀನಿ ನಾನು.
ಇದೇ ಒಳ್ಳೆ ತಿಕ್ಕಾಗಿ ತುಂಬ ಚೆನ್ನಾಗಾಗುತ್ತೆ ಸಾರು, ಏನು ರುಬ್ಬ ಅವಶ್ಯಕತೆಯೇ ಇರಲ್ಲ. ಜೀರಿಗೆ ಹೇಳಿದ್ನಲ್ಲ ನಾನು ಹತ್ತತ್ರ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅಂತ. ಸೊ ಜೀರಿಗೆ ಕೂಡ ಹುರ್ಕೋತಾ ಇದ್ದೀವಿ ನೋಡಿ. ಈ ದೊಡ್ಡ ಗ್ಲಾಸಲ್ಲಿ ಒಂದು 3 ಗ್ಲಾಸ್ ಆಯಿತು ಅನಿಸುತ್ತೆ ಜೀರಿಗೆ. ಇದು ಕೂಡ ಅಷ್ಟೇ, ಸ್ವಲ್ಪ ಅದರಲ್ಲಿರೋ ಮಾಯಿಶ್ಚರ್ ಹೋದರೆ ಸಾಕು, ಒದ್ದೆ ಅಂಶ ಇವು ಇದ್ದರೆ ಹೋದರೆ ಸಾಕು. ಹೇಳಿದ್ನಲ್ವ ಕೆಡಬಾರ್ದು ಅಷ್ಟೇ ಖಾರದ ಪುಡಿ. 6 ತಿಂಗಳಿಂದ ವರ್ಷಗಟ್ಟಲೆ ಇಟ್ಟರು ಏನೂ ಆಗೋಲ್ಲ ಇದು. ಸೊ ಹಗಲೆಲ್ಲ ಮಾಡ್ಕೊಳ್ಳೋಕ್ಕೆ ಈ ವರ್ಕಿಂಗ್ ವಿಮೆನ್ಗೆಲ್ಲ ಕಷ್ಟ ಆಗುತ್ತಲ್ಲ, ಯಾವಾಗಲೂ ಬಿಡುವಾಗಿದ್ದಾಗ ಈ ಥರ ಎಲ್ಲ ತೊಗೊಂಡು ಬಂದು ಹುರ್ಕೊಂಡ್ರೆ ಒಂದು 2 ಅವರಲ್ಲಿ ಸಾರಿನ ಪುಡಿ ಮಾಡಿಬಿಡ್ಬೋದು. ತುಂಬಾ ಸುಲಭ ನೋಡಿ. ಎಲ್ಲ ಜೀರಿಗೆ ಎಲ್ಲ ನಾನು ಹೇಳಿದ್ನಲ್ಲ ಅರ್ಧ ಕೆ ಜಿ ಅಷ್ಟು ಹುರ್ಕೋತಾ ಇದ್ದೀನಿ ಇಲ್ಲಿ ಜೀರಿಗೆ ಎಲ್ಲ. ಜೀರಿಗೆ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ನಂದೆಲ್ಲ ಸೇರಿ 1/4 ಕೆ ಜಿ ಮೆಣಸಿನ್ಕಾಯಿಗೆ ಇದು ಮಾಡ್ತಾಯಿರೋದು ನಾನು. ಮೆಣಸು ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ, ಈ ಗ್ಲಾಸಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸೊ ಅದರಿಂದನೇ ನಮ್ಮ ಇಂಡಿಯನ್ ಸ್ಪೈಸಸ್ಸು ನೋಡಿ ಎಷ್ಟು ಹೆಸರುವಾಸಿ ಅಲ್ವಾ ಪ್ರಪಂಚದಲ್ಲಿ. ಪೆಪ್ಪರು, ಚಕ್ಕೆ, ಲವಂಗ, ಮೊಗ್ಗು ಎಲ್ಲ ತುಂಬ ಹೆಸರಿದೆ ಅದಕ್ಕೆ. ಹಿಂದೆಲ್ಲ ನಮ್ಮ ಸ್ಪೈಸಸ್ನೆಲ್ಲ ದೋಚ್ಕೊಂಡೇ ಹೋದರು ಬೇರೆ ಊರಿಗೆ. ನೋಡಿ ಈಗ ನೋಡಿ ಸಾಸಿವೆ ಹಾಕ್ತಾಯಿದ್ದೀನಿ, ಇದು ಕೂಡ ಅರ್ಧ ಲೋಟ ಹಾಕ್ತಾಯಿದ್ದೀನಿ. ಇದು ಕೂಡ ಸ್ವಲ್ಪ ಚಟಪಟ ಅನ್ನಬೇಕು ಸಾಸಿವೆ. ಸಾಂಬಾರು ಈ ಥರ ಎಲ್ಲ ಮಾಡಿಟ್ಕೊಂಡ್ರೆ, ಸಾಂಬಾರು ಮಾಡಿ ಕುಕ್ಕರಲ್ಲಿ ಕೂಗಿಸ್ತಾಯಿದ್ರೆ ತುಂಬಾ ಪರಿಮಳ ಸುವಾಸನೆ ಇರುತ್ತೆ, ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ಮಾಡದೇ ಇರೋರು ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಯಾವ ರೀತಿಯಪ್ಪ ಸಾಂಬಾರು ಪುಡಿ ಮಾಡೋದು ಅಂತ ಅನಿಸ್ತಾ ಇರುತ್ತಲ್ವ ಕೆಲವ್ರಿಗೆಲ್ಲ, ಸೊ ಬಿಗಿನರ್ಸ್ಗೆ ಎಲ್ಲ. ಸೊ ಈ ಥರ ನೋಡಿ ಕ್ವಾಂಟಿಟಿ ನೋಡಿಕೊಂಡು ಮಾಡ್ಕೋಬೇಕಷ್ಟೆ, ಅವ್ರಿಗೆ ಎಷ್ಟು ಬೇಕು ಅದು. ಒಂದು 1/4 ಕೆ ಜಿಗೆ ಟ್ರೈ ಮಾಡಿದ್ರೆ ಸಾಕು. ಚಕ್ಕೆ, ಲವಂಗ, ಮೊಗ್ಗು ಅಂತ ಹೇಳಿದ್ನಲ್ಲ ನೋಡಿ, ಅದು ಕೂಡ ಹುರ್ಕೋತಾ ಇದ್ದೀನಿ. ಸೊ ಜೊತೆಗೆ ಹಿಂಗೆ ಕೂಡ ಹಾಕೋತಾ ಇದ್ದೀನಿ, SSP ಹಿಂಗೆ ಇಷ್ಟು ಹಾಕೋತಾ ಇದ್ದೀನಿ ನೋಡಿ ನಾನು. ಅಷ್ಟು 1/4 ಕೆ ಜಿ ಮೆಣಸಿನ್ಕಾಯಿಗೆ ಇದಿಷ್ಟು ಹಾಕೋತಾ ಇದ್ದೀನಿ ನಾನು. ಅಲ್ಲಿಗೆ ಧನಿಯಾ 1/4 ಕೆ ಜಿ, ಇದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಧನಿಯಾನ. 1/4 ಕೆ ಜಿ ಮೆಣಸಿನ್ಕಾಯಿಗೆ 1.5 ಕೆ ಜಿ ಧನಿಯಾ ಹಾಕಿದ್ದೀನಿ ನಾನು. ಮೆಂತ್ಯನೂ ಕೂಡ ನೋಡಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ವ ಮೆಂತ್ಯ. ಸಾಂಬಾರು ಕೂಡ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಹಾಕಿದ್ರೆ. 1/4 ಕೆ ಜಿ ಮಾಡೋರೆಲ್ಲ ಒಂದೊಂದು ಇಡೀ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಎಲ್ಲ ಸ್ಪೈಸಸ್ಸು, ಕಾಳು, ಬೇಳೆ ಎಲ್ಲ. ಸೊ ಇದೆಲ್ಲ ಸ್ವಲ್ಪ ಹುರಿರೋದೆಲ್ಲ ಸ್ವಲ್ಪ ತಣ್ಣಗಾಗಬೇಕು ನಾವು ಮಿಲ್ಲಿಗೆ ಹೋಗಬೇಕಾದ್ರೆ. ಇದನ್ನೆಲ್ಲ ಒಂಥರ ಕಲರ್ ಚೇಂಜ್ ಆಗಿಬಿಡುತ್ತೆ, ತುಂಬ ಬಿಸಿ ತೊಗೊಂಡು ಹೋದರೆ ಮಿಲ್ಲಿಗೆ, ಫ್ಲೋರ್ ಮಿಲ್ಗೆ. ಇದೇನು ಮೆಣಸಿಕಾಯಿ ನಾನೇನು ಗರಿಗರಿಯಾಗಿ ಬಿಸಿಲಲ್ಲೇ ಒಣಗಿಸಿದ್ದೀನಿ, ಸುಮ್ಮನೆ ಸ್ವಲ್ಪ ಬಿಸಿ ಬಾಣಲಿಗೆ ಸ್ವಲ್ಪ ಬೆಚ್ಚಗೆ ಮಾಡ್ತಾಯಿದ್ದೀನಿ ಅಷ್ಟೇ. ಅದನ್ನು ಚೆನ್ನಾಗಿ ಒಣಗಿದೆ ಅದು ನೋಡಿ. ಎಲ್ಲ ಥರದ ಮೆಣಸಿನ್ಕಾಯಿನೂ ಸ್ವಲ್ಪ ಬಿಸಿ ಬಾಣಲಿ ಸ್ವಲ್ಪ ಒಂದು 2 ನಿಮಿಷ ಬಿಸಿ ಮಾಡ್ತಾಯಿದ್ದೀನಿ ಅಷ್ಟೇ, ಇನ್ನು ಸ್ವಲ್ಪ ಗರಿ ಆಗಲಿ ಅಂತ ಅಷ್ಟೇ. ಇದು ನೋಡಿ ಅರಿಶಿನ ಹೇಳಿದ್ನಲ್ಲ ನಾನು, ಮೈಕ್ರೋವಲ್ಲಿ ಹುರಿದಿದ್ನಲ್ವಾ. ಸೊ ಒಂದು 250 ಗ್ರಾಮ್ ಇದೆ ಇದು. ಅದನ್ನು ಈ ಥರ ಕಲ್ಲಲ್ಲಿ ಚಚ್ಚಿ ಪುಡಿ ಮಾಡಿರೋದು. ಎಲ್ಲ ಸ್ಪೈಸಸ್ ಎಲ್ಲ ರೆಡಿ ಆಯಿತು ನೋಡಿ. ಮೆಣಸಿಕಾಯಿ ಕೂಡ ಎಲ್ಲ ಆಗ್ತಾಯಿದೆ. ಇನ್ನೊಂದು ಮೆಣಸಿಕಾಯಿ ಹುರಿದುಬಿಟ್ಟು ಅದೆಲ್ಲ ತಣ್ಣಗಾದ್ಮೇಲೆ ಫ್ಲೋರ್ ಮಿಲ್ಗೆ ಹಾಕ್ಸ್ಕೊಂಡು ಬರಬೇಕು. ನಾನು ನಮ್ಮ ಬಾಲ್ಕನಿಲಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಬಟ್ಟೆ ಮೇಲೆ ಬಿಸಿ ಇದ್ದರೆ ಆರ್ಕೊಳ್ಳಿ ಅಂತ. ಸೊ ತಣ್ಣಗಾಗಿ ಮಾಡಿಸ್ಕೊಂಡು ಬಂದರೆ ಒಳ್ಳೆಯದು ನೋಡಿ. ಕರಿಬೇವು ನೋಡಿ ಎಷ್ಟು ಕರಿಬೇವು ಹಾಕಿದಷ್ಟು ಚೆನ್ನಾಗಿರುತ್ತೆ. 1/4 ಕೆ ಜಿಗೆ ಇಷ್ಟು ಕರಿಬೇವು ಹಾಕ್ತಾಯಿದ್ದೀನಿ ನಾನು. ಆಲ್ಮೋಸ್ಟ್ ಒಂದು ವಾರದಿಂದ ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ ಕರಿಬೇವನ್ನ. ಸೊ ನಿಮಗೆ ಅಷ್ಟೊಂದು ತೊಂದರೆ ಆಗೋಲ್ಲ ಹುರಿಯೋದಕ್ಕೆ. ಒಣಗಿಸ್ಬಿಟ್ಟು ಇಟ್ಕೊಂಡ್ರೆ ಬಿಸಿ ಬಾಣಲಿಗೆ ಹಾಕಿದ್ರೆ ಸಾಕಾಗುತ್ತೆ, ಏನು ಹುರಿಯೋ ಅವಶ್ಯಕತೆ ಇರಲ್ಲ ನೋಡಿ. ಮೆಣಸಿಕಾಯಿ ಕೂಡ ಎಲ್ಲ ಇಲ್ಲಿ ಇಟ್ಟಿದ್ದೀನಿ, ಎಲ್ಲ ಥರದ ಮೆಣಸಿಕಾಯಿ ಕೂಡ ಮಣ್ಣು ಕಟ್ಟಿರೋದು, ಬ್ಯಾಡ್ಗಿ, ಗುಂಟೂರು, ಆಮೇಲೆ ಆ ರೌಂಡ್ಗಿದೆಯಲ್ಲ ಕೇರಳ ಮೆಣಸಿಕಾಯಿ ಎಲ್ಲ. ನಾನು ಇಲ್ಲೆಲ್ಲ ತುಂಬ್ಕೋತಾ ಇದ್ದೀನಿ, ಕವರಿಗೆಲ್ಲ ತುಂಬ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ಫ್ಲೋರ್ ಮಿಲ್ಗೆ. ಸೊ ಎಲ್ಲ ಮಿಕ್ಸ್ ಮಾಡಿ ತುಂಬಿಕೊಂಡ್ರೆ ಸಾಕು. ಮೆಣಸಿಕಾಯೆಲ್ಲ ಏನು ಪುಡಿ ಮಾಡೋದು ಬೇಕಾಗಿಲ್ಲ, ಅವರೇ ಎಲ್ಲ ಹೇಳ್ತಾರೆ ಏನೂ ಬೇಕಾಗಲ್ಲ ಅಂತ.
ಕೆಲವರೆಲ್ಲ ಮೆಣಸಿಕಾಯಿನ ಸ್ವಲ್ಪ ಪುಡಿ ಮಾಡ್ಕೊಂಡು ತೊಗೊಂಡೋಗ್ತಾರೆ. ನಮ್ಮ ಫ್ಲೋರ್ ಮಿಲ್ಲಲ್ಲೆಲ್ಲ ಏನು ಬೇಕಾಗಿಲ್ಲ, ಅವರು ನೀಟಾಗಿ ಮಾಡಿಕೊಡ್ತಾರೆ. ಸೊ ನೋಡಿ, ಇಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕೋತಾ ಇದ್ದೀವಿ. ಸಲ ಅಲ್ಲೂ ನಾವು ಫ್ಲೋರ್ ಮಿಲ್ ಹಾಕಿದಾಗ್ಲೂ ಚೆನ್ನಾಗಿ ಮಿಕ್ಸ್ ಮಾಡೇ ಹಾಕ್ಕೊಡ್ತಾರೆ. ಸೊ ಇಲ್ಲಿ ಮನೆಯಿಂದ ಸ್ವಲ್ಪ ಆದ್ರೂ ಮಿಕ್ಸ್ ಮಾಡ್ಕೊಂಡು ತೊಗೊಂಡೋದ್ರೆ ಒಳ್ಳೆಯದು ಅಷ್ಟೇ. ಈ ರೀತಿ ಎಲ್ಲ ಮಾಡಿಕೊಂಡು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಆಮೇಲೆ ಫ್ಲೋರ್ ಮಿಲ್ ತೊಗೊಂಡೋಗ್ಬೇಕು. ಬಿಸಿದು ಮಾತ್ರ ಯಾವುದೇ ಕಾರಣಕ್ಕೂ ಸಾಂಬಾರು ಪುಡಿನ ಹಾಕಿಸ್ಬಾರ್ದು, ಕಲರ್ ಚೇಂಜ್ ಆಗಿಬಿಡುತ್ತೆ ಮತ್ತು ಹಾಳು ಆಗಿಬಿಡುತ್ತದು. ನೋಡಿ, ಫ್ಲೋರ್ ಮಿಲ್ಲಲ್ಲಿ ಹಾಕ್ತಾಯಿದ್ದಾರೆ. ಸ್ವಲ್ಪ ಫಸ್ಟು ತರಿ ಹಾಕ್ತಾರೆ, ಆಮೇಲೆ ಎರಡನೇ ಸತಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಒಂಚೂರು ತರಿ ಇದ್ದರೆ ಒಳ್ಳೆ ಸಾಂಬಾರು ಪುಡಿ. ತುಂಬ ಪೌಡ್ರ್ ಥರ ಇರಬಾರ್ದು, ಒಂಚೂರು ತರಿ ಇದ್ರೂ ಚೆನ್ನಾಗಿರುತ್ತೆ. ಇಲ್ಲದೇ ನೀವು ಸಾಂಬಾರಿಗೆ ಹಾಕೋಕ್ಕೋದ್ರೆ ಒಂಥರ ಮೇಣ ಥರ ಆಗಿಬಿಡುತ್ತದೆ. ಸೊ ಅದರಿಂದ ಒಂಚೂರು ತರಿ ಮಾಡಿಸ್ತೀನಿ ನಾನು. ಸೊ ನೋಡಿ, ಇಲ್ಲಿ ಎಲ್ಲ ಇಟ್ಕೊಂಡಿದ್ದಾರಲ್ಲ, ಅದನ್ನೆಲ್ಲ ತಣ್ಣಗೆ ಮಾಡಿ, ಬಿಸಿ ತೊಗೊಂಡೋಗ್ಬಾರ್ದು ಅಂತ ಅವರೇ ಎಲ್ಲ ಪಾಪ ತಣ್ಣಗೆ ಮಾಡಿ ಕೊಡ್ತಾಯಿದ್ದಾರೆ ನಮಗೆ. ಸೊ ಆಲ್ಮೋಸ್ಟ್ ಆಯಿತು ಸಾಂಬಾರು ಪೌಡರು. 2 ಸರಿ ಹಾಕಿದ್ದಾರೆ ನೋಡಿ. ಈ ಥರ ತಣ್ಣಗೆ ಮಾಡಿ ತೊಗೊಂಡು ಹೋಗ್ಬೇಕು ಮನೆಗೆ. ಹಂಗೆ ತೊಗೊಂಡು ಹೊಟ್ಟೋದ್ರೆ ಕಲರ್ ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ, ಬಿಸಿ ಇರುತ್ತಲ್ಲ, ಗಂಟು ಬಂದುಬಿಡುತ್ತೆ. ಸೊ ಅದರಿಂದ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ತೊಗೊಂಡೋಗ್ಬೇಕು. ಜರಡಿ ಕೂಡ ಆಡೋದೇನು ಬೇಕಾಗಿಲ್ಲ ಅಂತ ಅವರೇ ಫ್ಲೋರ್ ಮಿಲ್ ಅವರೇ ಹೇಳ್ತಾರೆ. ನೋಡಿದ್ರೆ ಯಾವ ರೀತಿ ಕಾಣ್ತಾ ಇದೆ ಅಂತ ಸಾಂಬಾರು ಪೌಡರ್. ನೀವು ಒಂದ್ಸರಿ ಪ್ರಯತ್ನ ಪಡಿ, ಮನೇಲಿ ಮಾಡಿರೋ ಖುಷಿ ಸಿಗುತ್ತಲ್ವ ನಾವೇ ಮಾಡಿದ್ರೆ. ಸೊ ಅದರಿಂದ ತೋರಿಸ್ತಾ ಇದ್ದೀನಿ, ಮಾಡ್ತಾಯಿದ್ದೆ ನಾನು, ಅದಕ್ಕೆ ಶೂಟ್ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಯಾವ ರೀತಿ ಕಾಣ್ತಾ ಇದೆ. ಇದರಲ್ಲಿ ಈ ಥರ ತುಂಬ ಗಂಧ ಥರನೂ ಇಲ್ಲ, ಇದು ಪೌಡ್ರ್ ಥರ ಚೂರು ತರಿ ಮಾಡಿಸಿದ್ದೀನಿ ನಾನು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಮಾಡಿ ನೋಡಿ. ಮಿಕ್ಸಿ ಜಾರಲ್ಲೇ ಮಾಡ್ಕೊಳ್ಳಿ, ಸ್ವಲ್ಪ ಮಾಡಿ, ಅದರಲ್ಲೂ ಮಾಡ್ಬೋದು. ಬಟ್ ಫ್ಲೋರ್ ಮಿಲ್ ಹಾಕಿದ್ರೆ ನಮಗೆ ಒಂಥರ ಸಮಾಧಾನ ಇರುತ್ತೆ. ಸ್ಟೀಲ್ ಡಬ್ಬದಲ್ಲೋ ಅಥವಾ ಪ್ಲಾಸ್ಟಿಕ್ ಡಬ್ಬದಲ್ಲೋ ಯಾವುದ್ರಲ್ಲೋ ಏರ್ ಟೈಟ್, ಒಟ್ಟಿನಲ್ಲಿ ಟೈಟಾಗಿ ತುಂಬಿ ಮುಚ್ಚಬೇಕು, ಇಲ್ಲದೇ ಹುಳ ಬಂದುಬಿಡುತ್ತದು. ನೋಡಿ, ಈ ಥರ ಪ್ರೆಸ್ ಮಾಡಿ ಟೈಟಾಗಿರಬೇಕು. ನೀವು ತಗೋಬೇಕಾದ್ರೂ ಅಷ್ಟೇ, ತೊಗೊಂಡು ಮತ್ತೆ ಟೈಟಾಗಿ ಹೀಗೆ ಮುಚ್ಚಿ ಇಡಬೇಕು. ಆವಾಗ ನಿಮಗೆ ಖಾರದ ಪುಡಿ, ಸಾಂಬಾರು ಪುಡಿ ಕೆಡೋದಿಲ್ಲ. ಸೊ ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.